ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ತಯಾರಾದ್ವಿ. ಅದು ಇವತ್ತು ಸಾಕ್ಷೀಕರಿಸಿದೆ. ಇವಾಗ ಇಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಶಿರಡಿ ಸಾಯಿಬಾಬಾ ಸನ್ನಿಧಿನೇ ಸಾಕ್ಷಿಯಾಗಿದೆ. ಇಲ್ಲಿ ಆ ರಾಜ್ಯದ ಶೋಷಣೆಗೊಳಗಾದ ಹೆಣ್ಣು ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸನೇ ಇಲ್ಲದೆ ಇರತಕ್ಕಂಥವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡೋದಲ್ಲಿ ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್. ಅಣ್ಣ ಮುಂದೆ ನೋಡಿ ಅಣ್ಣ, ಅಣ್ಣ ಎಲ್ಲ ಮುಂದೆ ನೋಡಿ ಅಣ್ಣ, ಅಲ್ಲಿ ನೋಡಿ ಮುಂದೆ ನೋಡಿ ಅಣ್ಣ ಎಲ್ಲ. ಗೌರವ ಸಮರ್ಪಣೆ ನಂತರ ನಮ್ಮ ಮಂಜುನಾಥ್. ಈ ದಿನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ರೀತಿಯ ಮುಕುಟವನ್ನು ತಂದುಕೊಟ್ಟಂಥ ಡಾಕ್ಟರ್ ಸುಶೀಲಮ್ಮನವರು ಏನು ಇವತ್ತು ಹೆಬ್ಬಾಳದಲ್ಲಿರ್ತಕ್ಕಂಥ ಸೇವಾಶ್ರಮ, ಆ ಆಶ್ರಮದಲ್ಲಿ ಶೋಷಿತ ಹೆಣ್ಣು ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟು ಅನ್ನ ಇಲ್ಲದೆ ಮತ್ತು ಯಾವುದೇ ಒಂದು ಮೇಲೆ ಇಲ್ಲದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದು ಅವರ ಜೀವನಕ್ಕೆ ಬೆಳಕನ್ನು ಕೊಟ್ಟಂಥ ಶ್ರೀಮತಿ ಸುಶೀಲಮ್ಮನವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟುಗೂಡಿ ಅವರು ಮಾಡಿದ ಅತ್ಯುನ್ನತ ಕೆಲಸಕ್ಕೆ ಈಗಾಗಲೇ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅವರ ಬಗ್ಗೆ, ಕರ್ನಾಟಕ ರಾಜ್ಯದ ಮದರ್ ತೆರೇಸಾ ಅಂತೇಳಿ ಆ ಒಂದು ಮದರ್ ತೆರೇಸಾ ಹೆಸರಿಗೆ ಒಂದು ಮುಕ್ಕೋಟಿ ಕೊಟ್ಟಂತೆ ಇವತ್ತು ಅವರಿಗೆ ಕೇಂದ್ರ ಸರ್ಕಾರವು ನಮ್ಮ ರಾಜ್ಯ ಸರ್ಕಾರದ ಒಂದು ಒಪ್ಪಿಗೆ ಮೇರೆಗೆ ಮತ್ತು ನಮ್ಮ ರಾಜ್ಯ ಸರ್ಕಾರದ ಏನು ಶಿಫಾರಸ್ಸಿನ ಮೇರೆಗೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೆಬ್ಬಾಳದ ಜನತೆಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಹೆಮ್ಮೆಯ ಒಂದು ವಿಚಾರವಾಗಿರುತ್ತೆ. ಈ ವಿಚಾರದಲ್ಲಿ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಕೇಳಿದಾಗ ನಮ್ಮ ಹೆಬ್ಬಾಳದ ಜನರಲ್ಲಿ ಸೇರಿ ಮಹಿಳೆಯರು, ಸಾಕಷ್ಟು ಮಹಿಳೆಯರು ಮತ್ತು ಈ ಸಾಯಿ ದೇವಸ್ಥಾನದ ಅನೇಕ ಭಕ್ತಾದಿಗಳು ಎಲ್ಲರೂ ಬಂದು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಮ್ಮವ್ರಿಗೆ ಪ್ರಶಸ್ತಿ ಏನು ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅದು ಅತ್ಯುನ್ನತ ಪ್ರಶಸ್ತಿಯಾಗಿದ್ದು, ಈ ಪ್ರಶಸ್ತಿಗೆ ಅರ್ಹರಾಗಿದ್ದು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ತಮ್ಮ ಮುಖಾಂತರ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಮುಂದಿನ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಭಗವಂತ ಆಶೀರ್ವಾದ ಮಾಡಲಿ ಅನ್ನೋ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಮುಖಾಂತರ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದಾನೆ. ನಮಸ್ಕಾರ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾಯಿತು, ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಯಿತು. ಬಹಳ ಖುಷಿಯಾಯಿತು. ಎಲ್ಲರೂ ಸಹ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಬಹಳ ತೆಗೆದುಕೊಂಡು ಅದ್ಧೂರಿಯಾಗಿ ಮಾಡಿದ್ದಾರೆ. ಅಲ್ಲ, ಈ ಕಾರ್ಯಕ್ರಮ ಹೇಳೋ ಪ್ರಕಾರ ದಿಢೀರಂತ ಮಾಡಿದ್ರು, ಆದರೆ ಬಹಳ ಅದ್ಭುತವಾಗಿತ್ತು. ತುಂಬ ಖುಷಿಯಾಯಿತು. ಜೊತೆಯಲ್ಲಿ ಎಲ್ಲರ ಒಂದು ಪ್ರೀತಿ ಬಾಂಧವ್ಯ ಎಷ್ಟು ಚೆಂದ ಇತ್ತು, ನನಗೆ ಅದು ಗೊತ್ತಾಗಲೇ ಇಲ್ಲ ಅದು ಆಗಿದ್ದು. ಸೊ ಆದ್ದರಿಂದ ಅವರೆಲ್ಲರೂ ಬಂದು ನನ್ನ ಹತ್ರ ಮಾತಾಡಿಕೊಂಡು ಕೇಳಿ ಕಂಗ್ರ್ಯಾಚುಲೇಷನ್ ಮಾಡಿದ್ದಕ್ಕಾಗಿ ಅವರಿಗೆಲ್ಲರಿಗೂ ಧನ್ಯವಾದ. ಇದು ಅರೇಂಜ್ಮೆಂಟ್ಸ್ ಮಾಡಿದಂಥ ಸುಬ್ಬಣ್ಣ ಸರ್ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಮತ್ತು ಎಲ್ಲರೂ ಸಹ ಸುರೇಶ್ ಅವರು ಮಂತ್ರಿಗಳು ಅವರು
ಬೇರೆ ಕಡೆ ಹೋಗಬೇಕಾಗಿದ್ದರಿಂದ ಅವರು ಮೊದಲೇ ಬಂದು ಫಸ್ಟ್ ಅವರೇ ಮಾಡಿದ್ದು. ಇದು 2ನೇ ಸಾರಿ ಅವ್ರು ಮಾಡಿದ್ದು. ಇನ್ನೊಂದು ಸಾರಿ 3ನೇ ಸಾರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅಂದರೆ ಅವರು ತುಂಬ ಭಾವನೆ ಇಟ್ಕೊಂಡಿದ್ದಾರೆ. ಸೊ ಭಾವನೆ ಇಟ್ಕೊಂಡು ಆಶ್ರಮದ ಬಗ್ಗೆ ನಮ್ಮ ಬಗ್ಗೆ ತುಂಬ ಭಾವನೆ ಇಟ್ಕೊಂಡಿದ್ದಾರೆ. ಯಾವಾಗಲೂ ಅವ್ರ ಮನೆಗೆ ಹೋದ್ರೆ ಮೊದಲು ಅಟೆಂಡ್ ಆಗಿಬಿಡ್ತಾರೆ. ಸೊ ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ಅಷ್ಟೇ. ನೀವು ಇದನ್ನೆಲ್ಲ ತೆಗೆದು ಪ್ರಚಾರ ಮಾಡ್ತೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಥ್ಯಾಂಕ್ ಯು ಮ್ಯಾಮ್.